ಡಾಲಾಯತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಅಂಜುಮನ್ ಎ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ಘೋಷಿಸುವಂತೆ ಆಗ್ರಹಿಸಿ ಮನವಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಪ್ರಕಾರ ಅಂಜುಮನ್ ಚುನಾವಣೆ ಆಗಲೇಬೇಕು. ನಾರೆ ತಕ್ಬೀರ್, ನಾರೆ ತಕ್ಬೀರ್, ವಕ್ಫ್ ಕಾಯ್ದೆ ಪ್ರಕಾರ ಅಂಜುಮನ್ ಚುನಾವಣೆ ಆಗಲೇಬೇಕು. ವಕ್ಫ್ ಕಾಯ್ದೆ ಪ್ರಕಾರ ಅಂಜುಮನ್ ಚುನಾವಣೆ ಆಗಲೇಬೇಕು. ಚುನಾವಣೆ ಆಗಲೇಬೇಕು. ನಾರೆ ತಕ್ಬೀರ್, ಅಂಜುಮನ್ ಚುನಾವಣೆ ಆಗಲೇಬೇಕು. ಬೇಕು 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 ನಾರೆ ತಕ್ಬೀರ್, ನಾರೆ ತಕ್ಬೀರ್, ಪ್ರಕಾರ ಅಂಜುಮನ್ ಚುನಾವಣೆ ಆಗಲೇಬೇಕು. ಹಿಂದಿನ ಸ್ವಲ್ಪ ಎಲ್ಲರೂ ಮುಂದೆ ಬಂದ್ರೆ ಆಗ್ತಾ ಇರೋದಿಲ್ಲ. ನಿಮ್ಮ ಮೈ ಕಚ್ಚಿಂದ ಎಲ್ಲ ಮುಖ್ಯ ಅಂತೇಳಿ. ಗದಗ ಬೆಟಗೇರಿ ಮುಸ್ಲಿಂ ಸಮುದಾಯ ನಿಯೋಜಿತ ಸಮಿತಿ ಗದಗ ವತಿಯಿಂದ ಬುಧವಾರ ಜಿಲ್ಲಾ ವಕ್ಫ್ ಜಿಲ್ಲಾಧ್ಯಕ್ಷರಾದ ಗೌಸ್ಮುದ್ದೀನ್ ದಂಡೀನ್ ರವರಿಗೆ ಗದಗ ಬೆಟಗೇರಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ಘೋಷಿಸಲು ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷರು, ಸುಮಾರು ವರ್ಷಗಳಿಂದ ಗದಗ ಬೆಟಗೇರಿ ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆದಿಲ್ಲ. ಈ ಹಿಂದೆ ಮನವಿಗಳು ಬಂದಿದ್ದು, ಈಗ ಗದಗ ಬೆಟಗೇರಿ ನಗರದ 50ಕ್ಕೂ ಹೆಚ್ಚು ಜಮಾತ್ಗಳು ತಮ್ಮ ಮನವಿ ಪತ್ರವನ್ನ ಈ ಒಂದು ನಿಯೋಜಿತ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನೀಡಿದ್ದೀರಿ. ಆದ್ದರಿಂದ ಚುನಾಯಿತ ಸಿದ್ಧತೆಗಳನ್ನು ನಡೆಸಲು ಹಿಂದಿನ ಕಮಿಟಿಯವರು ಅರ್ಜಿ ನಮೂನೆ 42 ಸಲ್ಲಿಸಿರುತ್ತಾರೆ. ಮುಂದಿನ ಜಿಲ್ಲಾ ಬೋರ್ಡ್ನ ಸಭೆಯಲ್ಲಿ ವಿಷಯವನ್ನು ತೆಗೆದುಕೊಂಡು ರಾಜ್ಯ ಸಮಿತಿಗೆ ಕಳುಹಿಸಿ ಬೈಲಾ ಅನುಮೋದನೆ ಪಡೆದುಕೊಂಡು ಮುಂದಿನ ಚುನಾವಣೆ ನಡೆಸುವ ಪ್ರಕ್ರಿಯೆಯನ್ನ ನಮ್ಮ ವಕ್ಫ್ ಅಧಿಕಾರಿಗಳು ಆದಷ್ಟು ಬೇಗ ಈ ಚುನಾವಣೆ ಪ್ರಕ್ರಿಯೆ ನಡೆಸುವುದಾಗಿ ಆಶ್ವಾಸನೆ ನೀಡಿದರು. ಈ ವೇಳೆ ಬಾಷಾ ಸಾಬ್ ಮಲ್ಸಮುದ್ರ ಮಾತನಾಡಿ, ಗದಗ ಬೆಟಗೇರಿ ಅವಳಿ ನಗರದ ಎಲ್ಲಾ ಜಮಾತ್ನ ಮುಖಂಡರು, ಯುವಕರು ಸೇರಿ ಜಿಲ್ಲಾ ವಕ್ಫ್ ಬೋರ್ಡ್ಗೆ ಚುನಾವಣೆ ಜರುಗಿಸುವಂತೆ ಮನವಿ ಸಲ್ಲಿಸಲಾಗಿದ್ದು, ಕೂಡಲೇ ಚುನಾವಣೆ ನಡೆಸುವ ಭರವಸೆ ವಕ್ಫ್ ಅಧ್ಯಕ್ಷರು ನೀಡುತ್ತಾರೆಂದ ಅವರು, ನಮ್ಮ ಹೋರಾಟ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೋಸ್ಕರ ಎಂದರು. ಈ ಸಂದರ್ಭದಲ್ಲಿ ಜಮಾತ್ ಮಸ್ಜಿದ್ ಎ ಇಸ್ಮಾಯಿಲ್ ಅಬೂಬಕರ್ ಮಸ್ಜಿದ್, ಬೆಟಗೇರಿ ಗದಗ್ ರೆಹಮಾನ್ ಶಾವಲಿ ದರ್ಗಾ ಮತ್ತು ಮಸ್ಜಿದ್ ಕಮಿಟಿ, ಅಲ್ ಅರ್ಫಾತ್ ಜಮಾತ್ ಟ್ರಸ್ಟ್, ಯಾಸಿರ್ ಎಜುಕೇಷನಲ್ ಅಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್, ಯಾಸಿರ್ ಮಸ್ಜಿದ್ ಮುಸ್ಲಿಂ ಜಮಾತ್, ಮಸ್ಜಿದ್ ಎ ರಹತ್, ನೂರಾನಿ ಮಸ್ಜಿದ್ ಮುಸ್ಲಿಂ ಜಮಾತ್, ಖಾನ್ಬಾಗ್ ಮುಸ್ಲಿಂ ಜಮಾತ್, ಅಕ್ಸಾ ಮಸ್ಜಿದ್ ಜಮಾತ್, ಮುಬಾರಕ್ ಮಸ್ಜಿದ್, ಇಸ್ಲಾಮಿಯಾ ಜಮಾತ್, ನೌಜವಾನ್ ಎಂಗ್ ಕಮಿಟಿ, ರಹಮನಿಯಾ ಮಸ್ಜಿದ್ ಜಮಾತ್, ಅಲ್ಲಾ ನರ್ಗರಡಿ ಮುಸ್ಲಿಂ ಜಮಾತ್, ಅಹದ್ ಜಮಾತ್, ನಿಜಾಮುದ್ದೀನ್ ಜಮಾತ್, ಮಕ್ತುಮ್ ಮಸ್ಜಿದ್ ಈ ಎಲ್ಲಾ ಜಮಾತಿನವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಇವತ್ತಿನ ದಿವಸ ಆಗಸ್ಟ್ 7ನೇ ತಾರೀಕಿಗೆ ಗದಗ ಬೆಟಗೇರಿ ಅವಳಿ ನಗರದ ಎಲ್ಲ ಜಮಾತುಗಳ ಮುಖಂಡರು ಮತ್ತು ಯುವಕರು ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಗದಗ ಬೆಟಗೇರಿ ಅಂಜುಮನ್ ಚುನಾವಣೆ ಘೋಷಣೆ ಆಗಬೇಕು ಅಂತೇಳಿ ಒತ್ತಾಯದ ಮೇರೆಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ. ಈಗಾಗಲೇ ನಾವು ಸಾಕಷ್ಟು ತಿಂಗಳಿಂದ ವರ್ಷಗಳಿಂದ ಅಂಜುಮನ್ ಚುನಾವಣೆ ಅಧಿಕೃತವಾಗಿ ಆಡಳಿತ ಮಂಡಳಿ ಬರಬೇಕನ್ನುವಂಥ ಕೂಗು ಎಲ್ಲರದು ಇತ್ತು. ಆದರೆ ಈ ಸಲ ಎಲ್ಲ ಜಮಾತಿನವರ ಒಂದು ಒತ್ತಾಯದ ಮೇರೆಗೆ ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಮನವಿ ಸಲ್ಲಿಸಿದ್ವಿ. ಆ ಒಂದು ಮನವಿ ಒಳಗೆ ಏನಿತ್ತಂದ್ರೆ, ಹಿಂದಿನ ಆಡಳಿತ ಮಂಡಳಿ ಫಾರ್ಮ್ ನಂಬರ್ 42 ಅಂದ್ರೆ ಆ 42 ನಂಬರ್ ಫಾರ್ಮ್ ಒಳಗೆ ಏನಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಆಡಳಿತ ವ್ಯಾಪ್ತಿಯ ಕಾರ್ಯವ್ಯಾಪ್ತಿ ಮತ್ತು ಚುನಾವಣೆಗೆ ನಿಲ್ಲುವಂತ ಸದಸ್ಯರ ಸಂಖ್ಯೆ ಮತ್ತು ಸದಸ್ಯರಾಗುವಂತ ಆ ಫೀ ಅಮೌಂಟ್ ಅನ್ನ ರಿನ್ಯೂ ಆಗುವಂತ ಫೀ ಅಮೌಂಟ್ ಅನ್ನ
ಮತ್ತು ಈ ಒಂದು ಸಂಸ್ಥೆಯ ಎಲ್ಲಾ ಆಸ್ತಿ ದಾಖಲೆಯನ್ನ ಫಾರ್ಮ್ ನಂಬರ್ 42 ಒಳಗ ಠರಾವುಗಳ ಮುಖಾಂತರ ಆ ಒಂದು ಫಾರ್ಮ್ ಅನ್ನ ಫಿಲಪ್ ಮಾಡುವಂತದ್ದಿರುತ್ತೆ. ನಾವು ಅದನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹೋರಾಟ ಇತ್ತು. ಅದು ಹಿಂದಿನ ಆಡಳಿತ ಮಂಡಳಿ ದಾಖಲೆ ಮಾಡಿದಾರ ಅನ್ನೋದನ್ನ ಇವತ್ತ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳಿಂದ ಗೊತ್ತಾಯ್ತು. ನಮಗೆ ಬಹಳ ಖುಷಿ ಆಯ್ತು. ಇವತ್ತಿನ ಈ ಹೋರಾಟ ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ಸಂಸ್ಥೆ ವಿರುದ್ಧ ಅಲ್ಲ, ಮುಸ್ಲಿಂ ಸಮಾಜದ ಅಭಿವೃದ್ಧಿಯ ಪಥದೊಳಗ ನಾವು ಇವತ್ತಿನ ಈ ಒಂದು ಹೋರಾಟ ಮಾಡೀವಿ. ಅದಕ್ಕ ಇವತ್ತಿನ ಈ ಒಂದು ಹೋರಾಟಕ್ಕೆ ಪುರಸ್ಕರಿಸಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ನಾನು ತಕ್ಷಣ ಈ ಒಂದು ಜಿಲ್ಲಾ ವಕ್ಫ್ ಬೋರ್ಡ್ ಸಭೆ ಒಳಗೆ ನಾನು ತೀರ್ಮಾನ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಕಳಿಸಿ ಚುನಾವಣೆ ಘೋಷಣೆ ಮಾಡುವಂತದ್ದು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತ ನಮ್ಮ ಒಂದು ಈ ಹೋರಾಟಕ್ಕೆ ಸ್ಪಂದನೆ ಮಾಡಿ ಮಾತಾಡಿದಾರ. ನಮಗೆ ಬಹಳ ಖುಷಿ ಆಗದೈತಿ. ಇವತ್ತಿನ ದಿವಸ ಚುನಾವಣೆಗೆ ಒಂದು ಅಂತಿಮ ತೀರ್ಮಾನ ಈ ಹೋರಾಟದ ಮುಖಾಂತರ ಸಿಕ್ತು ಅಂತ ಹೇಳಿ ಅದಕ್ಕೆ ಗದಗ ಬೆಟಗೇರಿ ಎಲ್ಲಾ ಜಮಾತಗಳ ಮತ್ತು ಯುವಕರ ಮುಖಂಡರ ಸಹಯೋಗದೊಳಗೆ ಈ ಹೋರಾಟ ಯಶಸ್ವಿಯಾಗಿದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಗದಗ ಬೆಟಗೇರಿಯ ಎಲ್ಲ ಸಮಾಜದ ಬಾಂಧವರು ಬಂದು ಈ ಗದಗ ಬೆಟಗೇರಿಯ ಅಂಜುಮನ್ ಸಂಸ್ಥೆಯ ಚುನಾವಣೆ ಕುರಿತು ಈ ಮೊದಲು ನಿಯೋಗದಲ್ಲಿ ಸಹ ಬಂದಿದ್ದರು. ಅವಾಗ ನಾವು ಹೇಳಿದ್ವಿ 42 ಅಪ್ರೂವಲ್ ಆಗಬೇಕು, 42 ಅಪ್ರೂವಲ್ ಆಗಿಂದ ಕಮಿಟಿ ಮಾಡಕ್ಕೆ ಬರ್ತೀವಿ, ಅದೇ ಮಠ 42 ಅಪ್ರೂವಲ್ ಆಗೋ ಮಠ ಮಾಡಕ್ಕೆ ಬರೋಂಗಿಲ್ಲ ಅಂತ ನಾವು ಹೇಳಿದ್ವಿ. ಈಗಾಗಲೇ ನಿನ್ನೆ ಆ ಕಮಿಟಿಯವರು 42 ಅಪ್ರೂವಲ್ ತಂದು ಕೊಟ್ಟಿದ್ದಾರೆ. ಆ 42 ಏನೈತಿ ನಮ್ಮ ಮೀಟಿಂಗಿನಲ್ಲಿ ಜಿಲ್ಲಾ ವಕ್ಫ್ ಮೀಟಿಂಗ್ನಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಅದು ಮಂಜೂರು ಮಾಡಿ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ಅದು ಮಂಜೂರಾಗಿ ಬಂದ ತಕ್ಷಣ ನಾವು ಚುನಾವಣೆ ಅಧಿಕಾರಿಯ ನೇಮಕ ಮಾಡಿ ಚುನಾವಣೆ ನಡೆಸುವಂಥ ಒಂದು ಪ್ರಯತ್ನ ಮಾಡಿ ಗದಗ ಬೆಟಗೇರಿ ಚುನಾವಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಈಗಾಗಲೇ ಎಲ್ಲ ಜನರಿಗೆ ಆಶ್ವಾಸನೆ ಸಹಿತ ಕೊಟ್ಟಿರುತ್ತದೆ. ಅದರ ತರನಾಗಿ ನಮ್ಮ ಗದಗ ಬೆಟಗೇರಿಯಲ್ಲಿ ಅನೇಕ ಸಮಸ್ಯೆ ಸಭೆಯಲ್ಲಿ ಶಾದಿ ಮಹಲ್ ಎಂದು ಸಹ ಹೇಳಿದರು. ಈ ಶಾದಿ ಮಹಲ್ ಏನೈತಿ ಅದಕ್ಕೆ ಒಂದು ಪ್ರತ್ಯೇಕ ಒಂದು ಸ್ಥಳವಿದೆ. ಮುಳಗುಂದ ರೋಡಿನಲ್ಲಿ ಅಂಜುಮನ್ ಸಂಸ್ಥೆಗೆ 10 ಗುಂಟೆ ಜಾಗ ಇದೆ. ಅಲ್ಲಿ ಶಾದಿ ಮಹಲ್ ಕಟ್ಟಬೇಕಂತ ಹೇಳಿದಾಗ ನಮ್ಮ ಜಿಲ್ಲೆಯ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು, ಪ್ರವಾಸದ ಸಚಿವರಾದಂಥ HK ಪಾಟೀಲ್ ಅವರ ಗಮನಕ್ಕೆ ಸಹಿತ ತೊಗೊಂಬಂದೀನಿ. ಅವರೇನೈತಿ ಅದನ್ನು ಕಟ್ಟುವಂಥ ಏನೈತಿ ಗ್ರ್ಯಾಂಟನ್ನು ಮಂಜೂರು ಮಾಡ್ತೀವಿ ಅಂತ ಸಹಿತ ಅವರು ಹೇಳ್ತಾರೆ. ಈಗ ಶಾದಿ ಮಹಲ್ ಕಟ್ಟಿದ್ರೆ ಬಡವರಿಗೆ ಕಡಿಮೆ ರೇಟ್ನಲ್ಲಿ ಲಗ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಗದಗ ಬೆಟಗೇರಿಯಲ್ಲಿ 35,000 ರಿಂದ 40,000 ರೂಪಾಯಿ ಏನು ತೆಗೆದುಕೊಳ್ತಾರ, ಇವತ್ತು ಭಾಳ ವಜ್ಜಾಗತೈತಿ. ಅದಕ್ಕೇನೈತಿ ಒಂದು 5-10 ಸಾವಿರದಲ್ಲಿ ಒಂದು ಲಗ್ನ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳಿ ಒಂದು ನಮ್ಮ ಒಂದು ಎಸ್ಟಿಮೇಟ್ ಇರುತ್ತದೆ. ಅದಕ್ಕೇನೈತಿ ತಾವೆಲ್ಲ ಸಹಕಾರ ಕೊಡಬೇಕು. ಮತ್ತು ಮುಂದೇನೈತಿ ಬಂದಂಥ ಕಮಿಟಿಯವರು ಸಹಿತ ಅದನ್ನು ಶಾದಿ ಮೇಲೆ ಕಟ್ಟುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಅವರಲ್ಲಿ ನಾವು ಕೇಳ್ಕೊಂಡಿದ್ವಿ. ಚುನಾವಣೆ ಈಗ ಇದು ನಾವು 42 ಅಪ್ರೂವಲ್ ಕಳಿಸ್ತೀವಿ. ಅಪ್ರೂವಲ್ ಬಂದ ತಕ್ಷಣ ಕೊಟ್ಟರು, ನಿನ್ನ ತಂದು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಏನೈತಿ ತಂದು ಕೊಟ್ಟರು ಅವರು. ಏನು ಆಸ್ತಿ ನಮ್ಮ 2 ಆಸ್ತಿ ಅದಾವೆ. ಒಂದು ಎಸ್.ಎನ್. ಕೃಷ್ಣ ನಗರದೊಳಗೆ ಒಂದು ಮುಳಗುಂದ ನಾಲ್ಕದೊಳಗೆ ಒಂದು ಆಸ್ತಿ ಐತಿ. ಈ 2 ಆಸ್ತಿ ಅದು ಡಾಕ್ಯುಮೆಂಟ್ಸ್ ಉತ್ತಾರ ಎಲ್ಲ ತಂದು ಕೊಟ್ಟಾರ. ಅದೇನೈತಿ ನಾವು ಇದು ಬೆಂಗಳೂರಿಗೆ ಕಳಿಸ್ತೀವಿ. ನಾವು 42 ನಮ್ಮ ಆಫೀಸರ್ ಕಡೆ ಐತಿ. ಅವರಿಗೆ ಕ್ಯೂ ಬಂದಿದ್ದರಿಂದ ಇವತ್ತು ಅವರೆಲ್ಲ ರಕ್ಷಣೆ ಹೋಗ್ಯಾರ. ಅದಕ್ಕೇನೈತಿ ಬಂದ ತಕ್ಷಣ ಅದನ್ನು ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.